ಇನ್ನು ಧಾರಾಕಾರ ಮಳೆಗೆ ಉಡುಪಿ ಜಿಲ್ಲೆಯಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ. ನಡುಪಡುಕೋಣೆಯಲ್ಲಿ 10 ಕುಟುಂಬಗಳಿಗೆ ಜಲ ದಿಗ್ಬಂಧನ. ಬೈಂದೂರು ತಾಲೂಕಿನ ದ್ವೀಪದಲ್ಲಿರುವಂತಹ ಪ್ರದೇಶ ಇದು. ಸ್ಥಳೀಯರಿಗೆ ಮನೆಯಿಂದ ಹೊರಬರೋದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೀವ ಭೀತಿಯಲ್ಲೇ ದೋಣಿ ಮೂಲಕವಾಗಿ ನಿತ್ಯ ಓಡಾಡುವಂತಹ ಪರಿಸ್ಥಿತಿ. ಹರಿಯುವ ನದಿಯಲ್ಲಿ ಮಕ್ಕಳನ್ನ ಶಾಲೆಗೆ ಬಿಡುವಂತಹ ಸ್ಥಿತಿ ಇದೆ. ವರ್ಷದ 15 ದಿನ ಇಲ್ಲಿನ ನಿವಾಸಿಗಳಿಗೆ ಜಲ ದಿಗ್ಬಂಧನ ಉಂಟಾಗುತ್ತೆ. ಪ್ರತಿ ವರ್ಷವೂ ಕೂಡ ಇದೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ, ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಾಡಪಡುಕೋಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುದುರು ಎನ್ನುವ ಪ್ರದೇಶದಲ್ಲಿ ಈಗ ಜಲಾವೃತ ಆಗಿರುವಂಥದ್ದು. ನಾವೀಗ ಅದೇ ಒಂದು ಸ್ಥಳದಲ್ಲಿದ್ದೇವೆ. ಇಲ್ಲಿಯ ನಿವಾಸಿಗಳೇನಿದ್ದಾರೆ ಅಕ್ಷರಶಃ ನಲುಗಿ ಹೋಗಿರುವಂಥದ್ದು. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಪ್ರತಿನಿತ್ಯ ದೋಣಿಯಲ್ಲೇ ಸಂಚಾರ ಮಾಡಬೇಕಂತ ಈ ಒಂದು ಅಂದರೆ ನಡುಪಡುಕೋಣೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಒಂದು ದ್ವೀಪ ಪ್ರದೇಶ ಏನಿದೆ, ಇಲ್ಲಿ ಸುಮಾರು 10 ಮನೆಗಳಿರುವಂಥದ್ದು. ಸದ್ಯ ಒಂದೇ ಮನೆಗಳಲ್ಲಿ ಈಗ ಇಲ್ಲಿಯ ನಿವಾಸಿಗಳಿರುವಂಥದ್ದು. ಸದ್ಯ ಪ್ರತಿನಿತ್ಯ ಒಂದು ನೀರಿನ ರಭಸದಲ್ಲಿ ದೋಣಿಯನ್ನು ಓಡಿಸಿಕೊಂಡು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಇರುವಂಥದ್ದು. ಆದರೆ ಯಾವುದೇ ಒಂದು ಅಧಿಕಾರಿಗಳು ಕೂಡ ಇಲ್ಲಿಯವರೆಗೆ ಈ ಒಂದು ದ್ವೀಪಕ್ಕೆ ಭೇಟಿ ಕೊಡಲಿಲ್ಲ ಮತ್ತು ಈ ಒಂದು ದ್ವೀಪಕ್ಕೆ ಯಾವ ರೀತಿಯ ಸಮಸ್ಯೆ ಆಗ್ತಿದೆ ಎಂಬುದರ ಬಗ್ಗೆ ಕೂಡ ಇವರನ್ನು ಯಾವುದೇ ಒಂದು ಸಮಸ್ಯೆಯನ್ನು ಇಲ್ಲಿಯ ತನಕ ಕೂಡ ಯಾರು ಕೇಳಲಿಲ್ಲ ಎಂಬುದು ಕೂಡ ಇಲ್ಲಿಯ ಸ್ಥಳೀಯರ ಆರೋಪ ಆಗಿರುವಂಥದ್ದು. ನಾವು ಗಮನಿಸಬಹುದು, ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ, ಈಗ ಶಾಲೆಗೆ ರಜೆ ಕೊಟ್ಟಿದ್ದಾರೆ. ಪ್ರತಿ ಬಾರಿ ಆಗುತ್ತೆ, ಸ್ವಲ್ಪ ಈ ಬಾರಿ ಸ್ವಲ್ಪ ಜಾಸ್ತಿನೇ ಇದೆ. ಯಾವ ಅಧಿಕಾರಿಗಳು ಇಲ್ಲಿಗೆ ಬರುವುದಿಲ್ಲ. ನಾರ್ಮಲ್ ಅದೇ ಸಮಸ್ಯೆ ಅಂತೇಳಿ ಹೇಳಿ ಯಾರು ಈ ಕಡೆ ಬರುವುದಿಲ್ಲ. ನಾವು ತಿಳಿಸಿದ್ರು ಸಹ ಅವ್ರ ಮೇನ್ ರೆಸ್ಪಾನ್ಸ್ ಇಲ್ಲ. ನಮಗೆ ಓಟ್ ಮಾತ್ರ ಕೇಳಲಿಕ್ಕೆ ಮನೆ ಬಾಗಿಲಿಗೆ ಬಂದು ಹೋಗ್ತಾರೆ. ಅದ್ರ ಮೇಲೆ ಈ ಕಡೆ ಯಾರಿದ್ದಾರೆ ಇಲ್ವಾ, ಅವ್ರಿಗೆ ಏನು ಸಮಸ್ಯೆ ಏನು ಸಹ ಕೇಳೋದಿಲ್ಲ. ತುಂಬ ಸಹಾಯ ಆಯಿತು, ಒಂದು ಸಣ್ಣ ಸೇತುವೆ ಮಾಡಿಸಿ ಯಾರು ಕೊಡಿ ಅಂತೇಳಿ ಹೇಳಿ, ಇಲ್ಲ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ನಾವೀಗ ಮಕ್ಕಳನ್ನ ಇದೇ ದೋಣಿಯಲ್ಲೇ ಸಹ ಆಚೆ ಹೋಗೋದು ಈಚೆ ಬರೋದು. ಮಳೆಯೆಲ್ಲ ಬರಬೇಕಂತ ತುಂಬ ಕಷ್ಟ ಆಗುತ್ತೆ. ಈಗ ಮಳೆ ನಿಂತಿದೆ, ಸ್ವಲ್ಪ ಅಡ್ಡಿಲ್ಲ. ಮಳೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆ ಡ್ಯಾಮ್ ಆದ್ದರಿಂದ ಇದೇ ಸಮಸ್ಯೆ, ನೀರು ಸರಿಯಾಗಿ ಇಳಿದು ಹೋಗೋದಿಲ್ಲ. ಒಂದನೇದಾಗಿ ಅಲ್ಲಿ ಡ್ಯಾಮಲ್ಲಿ ಹಲಗೆ ಇದೆಯಲ್ಲ, ಹಲಗೆ ಅಡಿಯಿಂದ ತೆಗಿಲಿ ಆಗೋದಿಲ್ಲ. ಅವ್ರ ಹತ್ರ ನಾನು ಹೇಳ್ತೀನಲ್ಲ, ಅಡಿಯಿಂದ ಹಲಗೆ ತೆಗೋದಿಲ್ಲ, ಹಾಗೆ ಇರ್ತದೆ. ಮತ್ತು ಅದರಲ್ಲಿ ಹೋಗಿ ಮರ ಹೋಗಿ ಲಾಕ್ ಆಗ್ತದೆ. ಆವಾಗ ನೀರು ಪ್ರೆಷರ್ ಜಾಸ್ತಿ ಆಗ್ತಾಯಿದೆ. ಆಗ ನಮ್ಗೆ ಇಲ್ಲಿಗ ಮೊದಲಿಂದ ನಮಗೀಗ 48-49 ವರ್ಷ ಆಗಿದೆ. ಈಗ ಒಂದು ದಿವಸ 2 ದಿವಸ ಅಷ್ಟೇ ನೀರು ನಿಂತು ಹೋಗ್ತಾ ಇತ್ತು. ಈಗ 15 ದಿವಸ 12 ದಿವಸ, ಕಳೆದ ವರ್ಷ 12 ದಿವಸ ನಿಂತಿದೆ ನೀರು. ಇವಾಗ ನೋಡ್ಬೇಕು, ಇವತ್ತು ಇದು 2ನೇ ದಿನ. ಇವತ್ತು ಈಗ ನಾವು ಏನು ದೇವ್ರ ನಡೆಸಿ ಗದ್ದೆ ಬೇಸೆ ಮಾಡಲಿಲ್ಲ, ಈಗ ಏನು ಮಾಡಲಿಲ್ಲ. ಈ ಮಾಡಿದ್ಗಳು ಶುರು ಆಗುತ್ತೆ ಈಗ ಈ ಥರ. ನಮಗೆ ಯಾರು ಕೇಳೋರು, ಪ್ರತಿ ವರ್ಷ ಇದೇ ರೀತಿ ಮಳೆ ಬಂದರೂ ಕೂಡ ಅಧಿಕಾರಿಗಳು ಇಲ್ಲಿಯ ತನಕ ಯಾವುದೇ ಒಂದು ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಅಥವಾ ಸಮಸ್ಯೆಯನ್ನು ಕೇಳಲಿಲ್ಲ ಎಂಬ ಆರೋಪವನ್ನು ಮಾಡ್ತಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್, ಟಿವಿ 9 ಉಡುಪಿ.